ಎಲ್ಲರಿಗೂ ನಮಸ್ತೆ. ನನ್ನ ನವ್ಯ. ನಾನಿವತ್ತು ರೆಡಿಯಾಗಿ ಮತ್ತು ಇವತ್ತು ಇನ್ನೊಬ್ಬರು ಕೊಲೀಗ್ ನನ್ನ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅವರು ನಮ್ಮ ಜೊತೆ ವರ್ಕ್ ಮಾಡಲ್ಲ. ಅವರು ಇರೋದು ಕೆಳಗಡೆ ಸ್ಟೇಷನಲ್ಲಿ, ನಾವಿರೋದು ಮೇಲ್ಗಡೆ ಸ್ಟೇಷನಲ್ಲಿ. ಬಟ್ ಆದರೂ ಅವರು ಥೈಲ್ಯಾಂಡಿಂದ ಬಂದಿರೋದು. ಹಾಗೆ ನಾವು ಡ್ರೆಸ್ ಚೇಂಜ್ ಮಾಡುವಾಗೆಲ್ಲ ಸಿಕ್ಕಾಗ ಮಾತಾಡಿಸಿ ಪರಿಚಯ ಆಗಿದ್ದು. ತುಂಬ ಹೆಲ್ಪಿಂಗ್ ನೇಚರ್ ಇದೆ ಅವ್ರಿಗೆ. ನನಗೆ ಏನೂ ಹುಷಾರಿಲ್ಲ ಅಂದಾಗೆಲ್ಲ ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವತ್ತು ನನ್ನ ಊಟಕ್ಕೆ ಬಾ ಅಂತ ಕರೆದಿದ್ದಾರೆ. ಆ್ಯಕ್ಚುಲಿ ಸಂಜೆ ಕರೆದಿದ್ರು, ಅರೌಂಡು 6 o'clock ಆ ಥರ, 4 o'clock ಆ ಥರ. ಬಟ್ ಆಮೇಲೆ ಮೆಸೇಜ್ ಮಾಡಿ ಮಧ್ಯಾಹ್ನನೇ ಬಂದುಬಿಡು 2 ಗಂಟೆಗೆ ಅಂತ ಹೇಳಿದರು. ಈಗ ಮಧ್ಯಾಹ್ನ 1:30 ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ. ಅಡ್ರೆಸ್ ಕಳಿಸಿದ್ದಾರೆ. ಸೊ ಬಸ್ಸಲ್ಲಿ ಇಲ್ಲ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಹೋಗ್ಬಿಟ್ಟು ಬರ್ತೀನಿ. ಹೇಗಿದೆ, ಏನು ಅಡುಗೆ ಮಾಡಿದ್ರೆ ಗೊತ್ತಿಲ್ಲ. ಪಾಪ ನಾನು ವೆಜಿಟೇರಿಯನ್ ಅಂತ ಹೇಳಿದ್ದಕ್ಕೆ ನಾನು ನಿನಗೆ ವೆಗಾನ್ ಮಾತ್ರ ಕುಕ್ ಮಾಡಿದ್ದೀನಿ, ಬರೀ ಗೆಮ್ಯೂಸ್ ಅಂತೆಲ್ಲ ಮೆಸೇಜ್ ಮಾಡಿದ್ದಾರೆ, ಫೋಟೋ ಎಲ್ಲ ಕಳಿಸ್ತಿದ್ದಾರೆ. ತುಂಬ ಒಂಥರ ಖುಷಿ ಆಯಿತು. ಈ ಪ್ರತಿಯೊಂದನ್ನು ಕೇಳಿ ಕೇಳಿ ಮಾಡ್ತಿದ್ದಾರೆ. ನೋಡ್ತೀನಿ ಹೇಗಿದೆ ಏನಿಂದ ಮಾತ್ರ ನಾನು ಬರ್ತೀನಿ ಅಂತ ಒಪ್ಕೊಂಡೆ. ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೋಡೋಣ ಹೇಗೆ, ಏನು ಅಡುಗೆ ಮಾಡಿದ್ದಾರೆ ಏನಿಂತ ಟೇಸ್ಟ್ ಮಾಡ್ಕೊಂಡು ಅಂತ ಹೇಳ್ತೀನಿ. ಅವ್ರ ಮನೆ ಇಲ್ಲೇ 800 ಮೀಟರ್ ಇದೆ ಅಷ್ಟೇ. ಇಲ್ಲಿಂದ ವಾಕಬಲ್ ಇದೆ. ಅದಕ್ಕೆ ನಡ್ಕೊಂಡೇ ಹೋಗ್ತಾಯಿದ್ದೀನಿ. ಇವಾಗೇನು ಅಷ್ಟು ಚಳಿ ಇಲ್ಲ, ಆರಾಮ್ಸೆ ಓಡಾಡ್ಬೋದು. ಬಟ್ ನಾನು ಆದರೂ ಕಾಟನ್ ಇಟ್ಕೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ಟೋಪಿ ಎಲ್ಲ ಹಾಕ್ಕೊಳ್ಳಲ್ವಲ್ಲ, ಅದಕ್ಕೆ ಮಾಮೂಲಿ ಇಲ್ಲೇ ಎಲ್ಲ ಗೊತ್ತಿರೋ ರೋಡ್ಗಳಿದೆ, ಆರಾಮ್ಸೆ ಬರ್ಬೋದು. ಇದೇ ಥರ ಇದ್ದರೆ ಚೆನ್ನಾಗಿರುತ್ತೆ. ವೆದರ್ ಯಾವಾಗಲೂ ಮಳೆ ಬರಬಾರ್ದು, ಸ್ನೋ ಬರಬಾರ್ದು, ಏನಿರಬಾರ್ದು, ಇದೇ ಥರ ಇರಬೇಕು. ಸ್ವಲ್ಪ ಬಿಸಿಲು ಬಂದರೆ ಸಾಕಪ್ಪ, ಆರಾಮ್ಸೆ ಇರ್ಬೋದು, ಏನು ಪ್ರಾಬ್ಲಮ್ ಅನಿಸಲ್ಲ. ಮೊನ್ನೆ ಹಾಸ್ಪಿಟಲ್ಗೆ ಬಂದಿದೆ. ಇದೇ ಹಾಸ್ಪಿಟಲ್ ಅದು. ಅಂದರೆ ಇದು ಫುಲ್ ಹಾಸ್ಪಿಟಲ್ ಒಳಗಡೆ ಅಲ್ಲ, ಇದ್ರೊಳಗಡೆ ಒಂದು ಚಿಕ್ಕ ಕ್ಲಿನಿಕ್ ಇದೆ ಆ ಮೂಲೆಯಲ್ಲಿ. ಅಲ್ಲಿ ಕರ್ಕೊಂಬಂದಿದ್ರು ನಾವು ಇನ್ಚಾರ್ಜು. ಇಲ್ಲೇ ಹತ್ರ ಇದೆ, ನಿಯರ್. ಏನಾದರೂ ಹುಷಾರಿಲ್ಲ ಅಂದರೆ ಆರಾಮ್ಸೆ ಬಂದುಬಿಡ್ಬೋದು ನನ್ನಿಲ್ಲಿಗೆ. ಭಾನುವಾರ ಆಗಿರೋದ್ರಿಂದ ಎಲ್ಲೂ ಯಾರೂ ಕಾಣಿಸ್ತಾನೇ ಇಲ್ಲ. ಫುಲ್ಲು ನಿಶಬ್ದವಾಗಿದೆ. ಅದು ಬಿಡಿ, ಭಾನುವಾರ ಮಾತ್ರ ಅಲ್ಲ, ಇಲ್ಲಿ ಯಾವಾಗಲೂ ಯಾರೂ ಕಾಣೋದೇ ಇಲ್ಲ, ಜಾಸ್ತಿ ಓಡಾಡೋದೇ ಇಲ್ಲ, ಫುಲ್ ಸೈಲೆಂಟಾಗಿರುತ್ತೆ. ಬಟ್ ಒಂಥರ ಚೆನ್ನಾಗಿದೆ ಇದು. ಯಾವಾಗಲೂ ಯಾರು ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ, ಜಾಸ್ತಿ ಸೌಂಡ್ ಇಷ್ಟಪಡೋಲ್ಲ ಅಂಥವ್ರಿಗೆ ಈ ಪ್ಲೇಸ್ ಮಾತ್ರ ಏಡ್ಸ್ ಮಾಡ್ದಂಗಿದೆ. ಫೈನಲಿ ಅವ್ರ ಮನೆ ಇರೋ ಜಾಗಕ್ಕೆ ಬಂದೆ. ಕಾಲ್ ಮಾಡಬೇಕು ಅವ್ರಿಗೆ. ಇವಾಗ ಯಾವ ಸೈಡ್ ಹೋಗೋದಂತ ಗೊತ್ತಿಲ್ಲ. ಕಾಲ್ ಮಾಡಿ ಒಳಗಡೆ ಹೋಗ್ತೀವಿ ಮನೆ.
ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವ್ರ ಮನೆ ಮಾತ್ರ ಸೂಪರಾಗಿತ್ತು. ಯಾವ ಥರ ಅವರು ಇಟ್ಕೊಂಡಿದ್ದಾರೆ ಅಂದರೆ, ಮನೆ ಅಂದರೆ ಆ ಥರ ಇಟ್ಕೋಬೇಕು ಅಂತ ಫೀಲ್ ಆಯಿತು. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆ ಹೂವು ಇದೆ. ಎಲ್ಲ ವೀಡಿಯೋ ಮಾಡ್ಕೊಂಬಂದಿದ್ದೀನಿ, ವೀಡಿಯೋದಲ್ಲೇ ಹಾಕ್ತೀನಿ. ಬಟ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ ಅಂದರೆ, ಆ ಥರ ಇಟ್ಕೋಬೇಕು ಮನೇನ ಅಂತ ಅನಿಸ್ತು. ಒಂಥರ ನೋಡಿದ ತಕ್ಷಣ ಒಂಥರ ಗುಡ್ ವೈಬ್ಸ್ ಅನಿಸ್ತು. ಆ ಮನೆ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಮತ್ತು ಅವರೆಲ್ಲ ಎಷ್ಟು ಫ್ರೆಂಡ್ಲಿಯಾಗಿದ್ದರು. ಎಲ್ಲ ಕುತ್ಕೊಂಡು ಮಾತಾಡಿ 22ನೇ ತಾರೀಕು ಒಂದು ಕೀಲರ್ ಫೆಸ್ಟ್ ಅಂತ ಇದೆ, ಇಲ್ಲಿ ಕೀಲರ್ ವಾಕ್ ಅಂತ ಮಾಡ್ತಾರಂತೆ ಇನ್ನು ಕೀಲಲ್ಲಿ. ಜೊತೆಗೆ ಬರ್ತೀಯಾ ಅಂತ ಎಲ್ಲ ಕೇಳಿದ್ರು. ನಂಗೆ ಅವತ್ತಿನ ದಿನ ಡ್ಯೂಟಿ ಇದೆ, ಬಟ್ ಕೇಳಿ ನೋಡಿ ಆದರೆ ನಾನು ಅವ್ರ ಜೊತೆ ಹೋಗಬೇಕು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ, ನನಗೆ ಏನು ಫೀಲೇ ಆಗಲಿಲ್ಲ ಎಲ್ಲೋ ಬೇರೆ ಕಡೆ ಹೋಗಿದ್ದೀನಿ ಅಂತ. ಜಸ್ಟ್ ನನಗೆ ಎಲ್ಲ ತುಂಬ ಗೊತ್ತಿರೋರು ಅನ್ನೋ ಥರನೇ ಫೀಲ್ ಆಯಿತು. ತುಂಬ ಖುಷಿ ಆಯಿತು. ಮತ್ತು ಅವರೆಲ್ಲ ನೆಕ್ಸ್ಟ್ ಟೈಮ್ ಎಲ್ಲ ಒಟ್ಟಿಗೆ ಎಲ್ಲಾದರೂ ಹೋಗೋಣ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಹೇಳಿದರು. ಅದರಲ್ಲಿ ಅವರು ಇವಾಗ ನನ್ನ ಕರೆದಿದ್ದು ಊಟಕ್ಕೆ ಅವರು 2 ವರ್ಷದಿಂದ ಇಲ್ಲಿ ಜರ್ಮನಿಲಿದ್ದಾರೆ. ಆದರೆ ಇನ್ನು ಬೇರೆ ಇಬ್ಬರು ಇದ್ದವರು. ಒಬ್ಬರು ಫಿಲಿಪಿಯನ್ ಆ ದೇಶದಿಂದ ಬಂದಿದ್ದಾರೆ. ಅವರು 30 ವರ್ಷದಿಂದ ಇದ್ದಾರೆ ಅಂತ ಇಲ್ಲಿ. ಅದಾದಮೇಲೆ ಇನ್ನೊಬ್ಬರು 19 ವರ್ಷದಿಂದ ಇಲ್ಲಿದ್ದಾರೆ ಅಂತೆಲ್ಲ ಹೇಳಿದರು. ಬಟ್ ತುಂಬ ಚೆನ್ನಾಗಿ ಡಾಶ್ ಮಾತಾಡ್ತಾರೆ. ಅವ್ರು ಮಾತಾಡೋದೆಲ್ಲ ನಂಗೆ ಚೆನ್ನಾಗಿ ಅರ್ಥ ಆಯಿತು, ಪ್ರತಿಯೊಂದು ವರ್ಡ್ಸು. ಮತ್ತು ನನಗೆ ಇನ್ನೊಂದೇನು ಸಿಕ್ತಪ್ಪ ಅಂದರೆ, ನಾನು ಚೆನ್ನಾಗಿ ನನ್ನ ಡಾಶ್ನ ನಾನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು. ಏಕೆಂದರೆ ಎಲ್ಲರೂ ಜರ್ಮನೇ ಮಾತಾಡೋದ್ರಿಂದ ನಾನು ಆದಷ್ಟು ಇನ್ನೂ ತುಂಬ ಚೆನ್ನಾಗಿ ಮಾತಾಡೋದನ್ನ ಕಲಿತೀನಿ. ಖುಷಿ ಆಯಿತು. ಎಲ್ಲರೂ ಅಲ್ಲಿ ಇಲ್ಲಿ ಹೋಗೋಣ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ರು. ಮತ್ತು ಪಾರ್ಟಿ ಮಾಡೋಣ ಮುಂದಿನ ವಾರ, ಆವಾಗಲೂ ಕರಿತೀವಿ ಬಾ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಕೊಲೀಗ್ಸ್ ಎಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವ್ರು ಆ್ಯಕ್ಚುಲಿ ನಮ್ಮ ಜೊತೆ ವರ್ಕೇ ಮಾಡಲ್ಲ, ಬಟ್ ಆದರೂ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಅಂದ್ಕೊಂಡು ಬಂದೆ ನಾನು ಜರ್ಮನಿಗೆ ಹೇಗಪ್ಪ ಅಂತ, ಬಟ್ ಇಲ್ಲಿ ಎಲ್ಲ ಬೇರೆ ಥರ ಇದೆ. ನೋಡ್ತಾ ಇದ್ದರೆ ಎಲ್ಲ ಖುಷಿ ಆಗ್ತಿದೆ. ಓಕೆ, ಜನಗಳೆಲ್ಲ ಪರಿಚಯ ಆದರೂ ಇರ್ಬೋದು ಆರಾಮಾಗಿ ಇಲ್ಲಿ ಅಂತ ಅನಿಸ್ತಾ ಇದೆ. ನೇಚರಲ್ಲಿ ಸೌಂಡ್ ಇದನ್ನು ಕೇಳೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇದೇ ಥರ ಏನಾದರೂ ಬೇರೆ ಕಡೆ ಎಲ್ಲಾದರೂ ಹೋದರೆ, ಇನ್ನೂ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ತುಂಬ ಇದ್ದಾವೆ. ಹೀಗೆ ಹೋಗ್ತಾ ಇರ್ತೀನಿ. ಹೋದಾಗಲೆಲ್ಲ ಆದಷ್ಟು ನಾನು ವಿಡಿಯೋಗಳು ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.